ಇವತ್ತಿನ ವೇಗದ ಲೈಫ್ ಸ್ಟೈಲ್ ಓಡ್ತಾ ಇರುವಂತಹ ಪ್ರಪಂಚದಲ್ಲಿ ಫಾಸ್ಟ್ ಲೈಫ್ ಅಲ್ಲಿ ಫಾಸ್ಟ್ ಫುಡ್ಗಳು ಹೆಚ್ಚಾಗ್ತಾ ಇದೆ. ಅದೇ ರೀತಿ ಈ ಒಂದು ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನಾರೋಗ್ಯಕರ ಜೀವನ ಶೈಲಿ ಹೆಚ್ಚಾಗಿ ಕಾಣ್ತಾ ಇದೆ. ಅದರಲ್ಲೂ ಸಿಟಿಗಳಲ್ಲಿ ನಾವು, ನಗರ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಈ ಒಂದು ಅನಾರೋಗ್ಯಕರ ಜೀವನ ಶೈಲಿ ಅಭ್ಯಾಸಗಳನ್ನ ನೋಡ್ತಾ ಇದೀವಿ. ಜನರು ಬೇಕಂತ ಇದನ್ನ ಮಾಡ್ತಾರೆ ಅಂತ ಅನ್ಸುತ್ತಾ ಸ್ನೇಹಿತರೆ ನಿಮ್ಗೆ? ಅಂದ್ರೆ ಬೇಕು ಅಂತ ಅವರು ಇಂಟೆನ್ಷನಲಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ನ ರೂಢಿಸ್ಕೊಂಡಿರ್ತಾರೆ ಅಂತ ಏನಾದ್ರು ಅನ್ಸುತ್ತಾ ನಿಮ್ಗೆ? ಅಥವಾ ಎಮೋಷನಲ್ ಪ್ರೆಷರ್ ಇಂದ ಅವರು ಆ ರೀತಿ ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನಾರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿರ್ತಾರ? ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಈ ಒಂದು ಭಾವನಾತ್ಮಕ ಒತ್ತಡದಿಂದ ಯಾವ ರೀತಿ ಅನಾರೋಗ್ಯಕರ ಜೀವನ ಶೈಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ಈ ಒಂದು ಕೊಲೆಸ್ಟ್ರಾಲ್ ಹೆಚ್ಚಾದ್ರೆ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಜೊತೆಗೆ ಈ ಒಂದು ಟ್ರೈಗ್ಲಿಸರೈಡ್ಸ್ ಅಂತ ಅಂದ್ರೆ ಏನು, ಸ್ಟ್ರೆಸ್ ನಿಂದ ಕೂಡ ಈ ಒಂದು ಟ್ರೈಗ್ಲಿಸರೈಡ್ ಹೆಚ್ಚಾಗುತ್ತೆ ಅಂತ ತಿಳ್ಕೊಂಡಿದೀವಿ. ಸೊ ಕೇವಲ ಸ್ಟ್ರೆಸ್ ನಿಂದ ಮಾತ್ರ ಈ ಒಂದು ಟ್ರೈಗ್ಲಿಸರೈಡ್ಸ್ ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತಾ, ಅಥವಾ ಇದ್ರ ಹಿಂದೆ ನಾನಾ ರೀತಿಯ ಕಾರಣಗಳು ಇದೆಯಾ? ಇದನ್ನ ನಾವು ಆಳವಾಗಿ ನೋಡ್ತಾ ಹೋದ್ರೆ ಯಾಕೆ ನಮ್ಮ ಒಂದು ಜೀವನ ಶೈಲಿ ಏನು ಈ ರೀತಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ನ ನಾವು ರೂಢಿಸ್ಕೊಂಡ್ ಬಿಡ್ತಾ ಇದೀವಿ, ಸಿಟಿನಲ್ಲಿ ಇರುವಂತವ್ರು ಯಾಕೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ತಾ ಇದೆ ದಿನೇ ದಿನೇ ಅಂತ ನಾವು ಕಾರಣಗಳನ್ನ ಹುಡುಕ್ತಾ ಹೋದ್ರೆ ನಮ್ಗೆ ಭಾವನಾತ್ಮಕ ಪ್ರೆಷರ್, ಅಂದ್ರೆ ಭಾವನಾತ್ಮಕ ಒತ್ತಡ ಅನ್ನೋದು ನಾವು ತಿಳ್ಕೊಳ್ಬಹುದು. ಇದನ್ನೇ ನಾವು ಆಳವಾಗಿ ನಾವು ಅಧ್ಯಯನ ಮಾಡಿದಾಗ ಈ ಒಂದು ಏನು ಮನಸ್ಸು, ದೇಹ, ಆತ್ಮ, ಮೈಂಡ್, ಬಾಡಿ, ಸೋಲ್ ಹೀಲಿಂಗ್, ನಾವು ಏನು ಈ ಒಂದು ವಿಚಾರಗಳನ್ನ ತಿಳ್ಕೊಳ್ತಾ ಇದೀವಿ ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್, ನಾನು ಕೂಡ ನಿಮ್ಗೆ ಈ ಎಲ್ಲಾ ವಿಚಾರಗಳು ಒಳಗೊಂಡಂತೆ ನಿಮ್ಗೆ ಕೆಲವೊಂದಷ್ಟು ಟಾಪಿಕ್ ಗಳನ್ನ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಯಾವ ರೀತಿ ಈ ಒಂದು ಎಮೋಷನಲ್ ಪ್ರೆಷರ್ ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ, ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಅಧ್ಯಯನ ಮಾಡುವಾಗ ಈ ಒಂದು ಭಾವನಾತ್ಮಕ ಒತ್ತಡ ಅನ್ನೋದು ನಾವು ಅಧ್ಯಯನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಹೆಲ್ತ್ ಅವೇರ್ನೆಸ್ ಸೀರೀಸ್ ನಲ್ಲಿ ನೀವು ಕೂಡ ಭಾಗವಹಿಸಿ ವಿಚಾರಗಳನ್ನ ತಿಳ್ಕೊಳ್ಳಿ, ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಈ ಒಂದು ಭಾವನಾತ್ಮಕ ಒತ್ತಡ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಇವಾಗ ಜಾಸ್ತಿ ಆಗ್ತಾ ಇದೆ. ಒಂದು ಬಿಸಿ ಲೈಫ್ ಸ್ಟೈಲ್ ನಲ್ಲಿ ಜಾಸ್ತಿ ಆಗ್ತಾ ಇದೆ. ನಾವು ನಿದ್ದೆ ಮಾಡುವಂತಹ ಒಂದು ಏನು ಸ್ಟೈಲ್ ಅಂತಂದ್ರೆ ಎಷ್ಟು ಅವರ್ ನಿದ್ದೆ ಮಾಡ್ತೀವಿ, ಅಥವಾ ನಾವು ಡೀಪ್ ಸ್ಲೀಪ್ ಮಾಡ್ತೀವ, ಅಥವಾ ಸುಮ್ಮನೆ ನಿದ್ದೆ ಮಾಡಿದ್ರು ನಿದ್ದೆ ಮಾಡದೇ ಇರೋ ತರ ಆಗಿ ಮಾರನೇ ದಿನಕ್ಕೆ ಅಂದ್ರೆ ನೆಕ್ಸ್ಟ್ ಡೇಗೆ ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳಿಗೆ ಎಫೆಕ್ಟ್ ಆಗುತ್ತಾ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ನಮ್ಮ ಒಂದು ಫುಡ್ ಹ್ಯಾಬಿಟ್ಸ್ ಯಾಕೆ ಬದಲಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಯಾಕೆ ಅಷ್ಟು ಬದಲಾಗ್ತಾ ಇದೆ, ಜೊತೆಗೆ ಮೋಟಿವೇಶನ್, ಜೀವನೋತ್ಸಾಹ ಇಲ್ಲದೆ ಇರುವಂತದ್ದು ಜನರಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಈ ರೀತಿ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗೋಗ್ತಾ ಇದೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಸೊ ಇವತ್ತಿನ ಮುಖ್ಯ ಒಂದು ಟಾಪಿಕ್ ಕೂಡ ಇದೇ ಆಗಿರುತ್ತೆ. ಓಕೆನಾ? ಭಾವನಾತ್ಮಕ ಒತ್ತಡ ಯಾವ ರೀತಿ ನಮ್ಮ ಒಂದು ಜೀವನ ಶೈಲಿ ಮೇಲೆ ಪರಿಣಾಮ ಬೀರುತ್ತೆ, ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಇದೆಲ್ಲರಿಗೂ ನಿಮ್ಗೆ ಗೊತ್ತಿರುವಂತದ್ದೇ, ಆದ್ರೆ ನಾವು ಅರಿವು ಮೂಡಿಸ್ಕೊಂಡು ವಿಚಾರಗಳನ್ನ ಗಮನ ಇಟ್ಟು ನಾವು ಅದ್ರ ಕಡೆ ಏನು ಅಧ್ಯಯನ ಮಾಡಿದಾಗ ನಿಮ್ಮ ಒಂದು ಜೀವನದಲ್ಲಿ ಒಳ್ಳೆಯ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ನಿಮ್ಗೆ ಸಹಾಯಕ ಆಗುತ್ತೆ. ಓಕೆನಾ? ಸೊ ಮೊದಲನೇದಾಗಿ ಸ್ಲೀಪ್ ಡಿಸ್ಟರ್ಬೆನ್ಸ್ ಅಂತಂದ್ರೆ ಮೊದಲನೇದಾಗಿ ಏನಾಗುತ್ತೆ, ಈ ಒಂದು ಯಾವ ರೀತಿ ಬರುತ್ತೆ ನಿಮ್ಮ ಒಂದು ಎಮೋಷನಲ್ ಪ್ರೆಷರ್ ಇಂದ ಅನ್ಹೆಲ್ದಿ ಲೈಫ್ ಸ್ಟೈಲ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ನಾವು ನೋಡೋದೇ ಆದ್ರೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಒಂದು ಮೈಂಡ್ ಕಾಮ್ ಆಗಿ ಇರೋದಿಲ್ಲ, ನಮ್ಮ ಒಂದು ಮನಸ್ಸು ಕಾಮ್ ಅಂತಂದ್ರೆ ನೆಮ್ಮದಿಯ ವಾತಾವರಣ ಆಗಿರ್ಬೋದು, ಕಾಮ್ನೆಸ್ ಆಗಿರ್ಬೋದು, ಅದು ಯಾವಾಗ ಇರೋದಿಲ್ಲ. ಯಾವಾಗ ಕಾಮ್ನೆಸ್ ಅನ್ನೋದು ಹೋಗುತ್ತೆ ಅವಾಗ ಏನಾಗುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ ಸ್ಲೀಪ್ಗೆ. ಓಕೆನಾ? ಏನಾದ್ರೂ ಒಂದು ಯೋಚನೆಗಳು, ನೀವು ಒಂದು ಗಾದೆ ಕೇಳಿರ್ಬೋದು, ಸಂತೆನಲ್ಲಿ ಇದ್ರು ಕೂಡ ನಿಶ್ಚಿಂತೆಯಾಗಿ ಕೆಲವರು ಇರ್ತಾರೆ. ಏನು ಸಂತೆನಲ್ಲಿ ಏನೋ ಒಂದು ಗಾದೆ ಇದೆ, ನೀವು ಅದನ್ನ ಕಮೆಂಟ್ ಮಾಡಿ. ಓಕೆನಾ? ಸೊ ಆ ರೀತಿ ಎಕ್ಸ್ಟರ್ನಲ್ ಆಗಿ ನಾನು ಹೇಳ್ತಾ ಇಲ್ಲ, ಏನೋ ಒಂದು ಸೌಂಡ್ ಇದ್ರೆ ನಿದ್ದೆ ಬರ್ದೇ ಇರುವಂತದ್ದು, ಅಥವಾ ಲೈಟ್ ಇದ್ರೆ ನಿದ್ದೆ ಬರ್ದೇ ಇರುವಂತದ್ದು, ಈ ರೀತಿ ನಾನು ಹೇಳ್ತಾ ಇಲ್ಲ. ಕೆಲವೊಮ್ಮೆ ಅದು ಕೂಡ ವೆರಿ ಇಂಪಾರ್ಟೆಂಟ್. ಇವಾಗ ಒಬ್ಬೊಬ್ಬರ ಒಂದು ಒಪಿನಿಯನ್ಸ್ ಒಂದೊಂದು ರೀತಿ ಇರುತ್ತೆ. ಕೆಲವರಿಗೆ ಬ್ರೈಟ್ನೆಸ್ ಜಾಸ್ತಿ ಇರುವಂತಹ ಲೈಟ್ ಬೇಕಾಗುತ್ತೆ, ಕೆಲವರಿಗೆ ಕಾಮ್ ಆಗಿ ಮೈಲ್ಡ್ ಆಗಿರುವಂತಹ ಲೈಟ್ ಬೇಕಾಗುತ್ತೆ, ಅದು ಬೇರೆ ಪ್ರಶ್ನೆ. ನಾನಿಲ್ಲಿ ಮಾತಾಡ್ತಾ ಇರುವಂತಹ ವಿಚಾರಗಳು ನಮ್ಮ ಒಂದು ಇನ್ನರ್ ಮೈಂಡ್ ಡಿಸ್ಟರ್ಬೆನ್ಸ್. ಎಷ್ಟೇ ಕಾಮ್ ಆಗಿದ್ರು, ಎಷ್ಟೇ ನಿಮ್ಗೆ ಏನಾದ್ರು ಲೈಟ್ಸ್ ಎಲ್ಲ ಆಫ್ ಮಾಡಿದ್ರೆ ನಿದ್ದೆ ಬರೋದು ಅಂತ ಆಗಿದ್ರೆ, ಲೈಟ್ಸ್ ಎಲ್ಲ ಆಫ್ ಮಾಡಿದ್ರು ಕೂಡ ನಿದ್ದೆ ಬರ್ತಾ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಅಲ್ಲಿ ಮೆಂಟಲಿ ಯು ಆರ್ ಡಿಸ್ಟರ್ಬ್ಡ್ ಅಂತಂದ್ರೆ ನಿಮ್ಮ ಒಂದು ಮೈಂಡ್ ಕಾಮ್ ಆಗಿ ಇಲ್ಲ, ಬೇರೆ ಬೇರೆ ಥಾಟ್ಸ್ ಗಳು ಬರ್ತಾ ಇರುತ್ತೆ ನಿಮ್ಗೆ. ಸೊ ಈ ರೀತಿ ಆದಾಗ ಕೂಡ ನಿಮ್ಮ ಒಂದು ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗತ್ತೆ.
ಓವರ್ ಥಿಂಕಿಂಗ್ ಅಂದ್ರೆ ಪದೇ ಪದೇ ಯೋಚನೆಗಳು ನೀವೇನ್ ಬೇಕಂತ ಮಾಡುವಂತದ್ದಲ್ಲ ಸ್ನೇಹಿತರೆ. ಎಷ್ಟೋ ಸಾತಿ ನಿಮ್ಗೆ ತುಂಬಾ ಜನ ಹೇಳಿರ್ಬೋದು, ಏನೋ ನೀವು ತುಂಬಾ ಓವರ್ ಆಗಿ ಥಿಂಕ್ ಮಾಡ್ತೀರಾ, ಯು ಆರ್ ಓವರ್ ಥಿಂಕಿಂಗ್ ಅಂತ ಎಲ್ಲ ನಿಮ್ಗೆ ಯಾರಾದ್ರೂ ಹೇಳಿರ್ಬೋದು. ಆದರೆ ನಾನು ನಿಮ್ಗೆ ಏನ್ ಕನ್ಫರ್ಮ್ ಮಾಡೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ನೀವು ಇಲ್ಲಿ ಓವರ್ ಥಿಂಕ್ ಮಾಡೋದು ತಪ್ಪಲ್ಲ, ಅದು ನೀವು ಮಾಡುವಂತದ್ದಲ್ಲ. ಅದು ಅದಾಗದೆ ಥಾಟ್ಸ್ ಗಳು ಬರ್ತಾ ಇರುತ್ತೆ, ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳು, ಮುಂದೇನಾಗಬಹುದು ನಿಮ್ಮ ಜೀವನ ಅನ್ನುವ ಭಯ ಆಗಿರಬಹುದು, ಅಥವಾ ಮೆಮೊರೀಸ್, ಏನು ನಿಮ್ಮ ಜೀವನದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳು, ಚಾಪ್ಟರ್ಸ್ ಗಳು, ಬೇರೆ ಬೇರೆ ಚಾಪ್ಟರ್ಸ್ ಗಳಿರುತ್ತೆ ಎಲ್ಲರ ಲೈಫ್ ಅಲ್ಲಿ ಕೂಡ. ಸೊ ಆ ಒಂದು ಮೆಮೊರೀಸ್, ನೆನಪುಗಳು, ಇದೆಲ್ಲವೂ ಕೂಡ ನಿಮ್ಮ ಒಂದು ನಿದ್ದೆಯನ್ನ ಕೆಡಿಸ್ತಾ ಇರುತ್ತೆ. ಓಕೆನಾ. ಸೊ ಲೇಟ್ ನೈಟ್ ಥಾಟ್ಸ್ ಅಂದ್ರೆ ಎಷ್ಟು ತಡರಾತ್ರಿ ಆದ್ರೂ ಕೂಡ ನಿಮ್ಮ ಒಂದು ನಿದ್ದೆ ಕೆಡ್ತಾ ಇರ್ತೀರಾ ನೀವು, ನಿಮ್ಮ ಒಂದು ನಿದ್ದೆ ತುಂಬಾನೇ ಕಮ್ಮಿ ಆಗ್ತಾ ಇರುತ್ತೆ ದಿನೇ ದಿನೇ. ಸೊ ಇದ್ರ ಜೊತೆಗೆ ಎಮೋಷನಲ್ ಸ್ಟ್ರೆಸ್ ಅನ್ನುವಂಥದ್ದು, ಒತ್ತಡ ಅನ್ನುವಂಥದ್ದು, ಎಲ್ಲವೂ ನಾ ಏನ್ ಹೇಳ್ತೇನೆ ಇದೆಲ್ಲವೂ ಎಮೋಷನಲ್ ಸ್ಟ್ರೆಸ್. ಆದ್ರೂ ಕೂಡ ನಾವು ಡೀಪ್ ಆಗಿ ಅನಲೈಸ್ ಮಾಡ್ತಾ ಹೋದಾಗ ಸ್ಟ್ರೆಸ್ ಎಮೋಷನಲಿ ಭಾವನಾತ್ಮಕವಾಗಿ ನಿಮ್ಗೆ ತುಂಬಾ ಮಾನಸಿಕ ಒಂದು ತೊಳಲಾಟಗಳು ಹೆಚ್ಚಾಗ್ತಾ ಇರುತ್ತೆ. ಸೊ ಅದೆಲ್ಲ ಆಗಿದ್ದ ಕೂಡಲೇ ನಿಮ್ಗೆ ಏನೋ ಸಮಸ್ಯೆ ಇದೆ ಅನ್ನೋದಲ್ಲ, ನಿಜವಾಗ್ಲೂ ಏನು ಸಾಮಾನ್ಯ ಮನುಷ್ಯನಿಗೆ ಏನು ಬರುವಂತಹ ಭಾವನೆಗಳು, ಕೆಲವ್ರ ಲೈಫ್ ಅಲ್ಲಿ ಹೆಚ್ಚು ಕಷ್ಟಗಳು ಇರುತ್ತೆ, ಕೆಲವ್ರ ಲೈಫ್ ಅಲ್ಲಿ ಕಷ್ಟಗಳು ಅಷ್ಟು ಇರುವುದಿಲ್ಲ. ಹಾಗಾಗಿ ವ್ಯತ್ಯಾಸಗಳಿರುತ್ತೆ. ಯಾರನ್ನು ನೋಡಿ ನಾವು ಜಡ್ಜ್ ಮಾಡೋದಕ್ಕಾಗಲ್ಲ, ಇವ್ರ ಲೈಫ್ ಈ ರೀತಿ, ಇವ್ರ ಲೈಫ್ ಆ ರೀತಿ ಅಂತ ಹೇಳಿ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಪ್ರತಿಯೊಬ್ಬರ ಲೈಫ್ ಕೂಡ ಯುನೀಕ್ ಆಗಿರುತ್ತೆ ಅಲ್ವಾ. ಹಾಗಾಗಿ ಭಾವನಾತ್ಮಕವಾಗಿ ಒತ್ತಡ ಕೂಡ ಜಾಸ್ತಿ ಆಗುತ್ತೆ ನಿಮ್ಗೆ. ಸೊ ರೆಸ್ಟ್ ಅನ್ನೋದು ಸಿಗೋದಿಲ್ಲ, ರೆಸ್ಟ್ ಅನ್ನೋದು ದಿನೇ ದಿನೇ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಈ ಒಂದು ಸ್ಲೀಪ್ ಡಿಸ್ಟರ್ಬೆನ್ಸ್ ಆದ್ರೂ ಕೂಡ ನಿಮ್ಮ ಒಂದು ಭಾವನಾತ್ಮಕ ಒತ್ತಡದಿಂದ ನಿದ್ದೆ ಕೆಡ್ತೀವಿ, ಅದರಿಂದ ಕೂಡ ನಿಮ್ಮ ಒಂದು ಅನಾರೋಗ್ಯಕರ ಜೀವನ ಶೈಲಿಯ ಅಭ್ಯಾಸಗಳು ಹೆಚ್ಚಾಗುವ ಕಡೆ ನಿಮ್ಮ ಒಂದು ಜೀವನ ಸಾಕ್ತಾ ಹೋಗುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಒಂದು ರಿಕವರಿ ಮತ್ತೆ ಹೀಲಿಂಗ್ ಅನ್ನೋದು ಕೂಡ ಇದೆ, ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದಿರಾ ಪೂರ್ತಿಯಾಗಿ ನೋಡಿ, ಅಥವಾ ಈ ವಿಡಿಯೋ ಏನಾದ್ರು ಲೆಂತಿ ಆಯ್ತು ಅನ್ಸಿದ್ರೆ ನಾನು ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದ್ರ ಜೊತೆಗೆ ನಿಮ್ಗೆ ಏನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ನಿಮ್ಮ ಒಂದು ಕೌನ್ಸಿಲಿಂಗ್ ಸೆಷನ್ಸ್ ನ ಬುಕ್ ಮಾಡ್ಕೊಂಡು ನೀವು ಯಾವ ರೀತಿ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಆರೋಗ್ಯವನ್ನ, ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅನ್ನುವಂತಹ ಒಂದು ಬ್ಯಾಲೆನ್ಸ್ಡ್ ಲೈಫ್ ಆರೋಗ್ಯವನ್ನ ಯಾವ ರೀತಿ ಕಾಪಾಡ್ಕೊಳ್ಬಹುದು ಅನ್ನೋದಕ್ಕೆ ನನ್ನ ಕೈಲಾದಂತಹ ಗೈಡೆನ್ಸ್ ನಾನು ನಿಮ್ಗೆ ಕೊಡಬಹುದು. ಇಂಡಿವಿಜುವಲ್ ಕೌನ್ಸಿಲಿಂಗ್ ಇರುತ್ತೆ. ಇದರ ಜೊತೆಗೆ ಎಮೋಷನಲ್ ಈಟಿಂಗ್, ತುಂಬಾ ಜನಕ್ಕೆ ತುಂಬಾ ಬೇಜಾರಾದಾಗ, ತುಂಬಾನೇ ಒಂದ್ ರೀತಿ ಮಾನಸಿಕವಾಗಿ ಹಿಂಸೆ ಆದಾಗ, ಏನಪ್ಪಾ ಲೈಫ್ ಈ ರೀತಿ ಅಂತ ಅನ್ನಿಸಿದಾಗ ಎಮೋಷನಲ್ ಈಟಿಂಗ್, ಏನ್ ಬೇಕೋ ಅದು ತಿನ್ನುವಂತದ್ದು, ಆ ರೀತಿ ಅನ್ಸುತ್ತೆ ಕೆಲವೊಮ್ಮೆ. ಪಾಪ ಯಾರು ಏನು ಬೇಕಂತ ಮಾಡೋದಿಲ್ಲ, ಹೆಲ್ತ್ ಕೆಡಿಸ್ಕೊಳ್ಬೇಕು ಅಂತ ಇಂಟೆನ್ಷನ್ ಅಲ್ಲಿ ಯಾರು ಮಾಡೋದಿಲ್ಲ. ಆ ರೀತಿ ಪರಿಸ್ಥಿತಿ ಆ ರೀತಿ ಆಗುತ್ತೆ. ಕೆಲವರು ತಿಂದು ಏನು ತುಂಬಾ ತಿಂದ್ರೆ ಒಂದ್ ರೀತಿ ಮನಸ್ಸಿಗೆ ಸಮಾಧಾನ ಆಗುವಂತಹ ಒಂದು ಮನಸ್ಥಿತಿ ಇರುವಂತವ್ರು ಇರ್ತಾರೆ. ಜಂಕ್ ಫುಡ್ ಗಳನ್ನ ತಿನ್ನುವಂಥದ್ದು, ಸೇವಿಸುವಂತದ್ದು. ಮಾನಸಿಕವಾಗಿ ಒತ್ತಡ ಯಾವಾಗ ಜಾಸ್ತಿ ಆಗುತ್ತೆ, ಹೆಚ್ಚು ಏನು ಆಹಾರವನ್ನ, ನಮ್ಮ ದೇಹಕ್ಕೆ ಎಷ್ಟು ಆಹಾರ ಬೇಕೋ ಅದಕ್ಕಿಂತ ಹೆಚ್ಚು ಆಹಾರವನ್ನ ತಗೊಳ್ಳುವಂತದ್ದು. ಸೊ ಇದೆಲ್ಲವೂ ಕೂಡ ಈ ಒಂದು ಏನು ಅನ್ಹೆಲ್ದಿ ಲೈಫ್ ಸ್ಟೈಲ್ಗೆ ದಾರಿ ಮಾಡಿ ಕೊಡುತ್ತೆ ಅಂತಾನೆ ನಾವು ಹೇಳ್ಬೋದು. ಶುಗರ್ ಕ್ರೇವಿಂಗ್ಸ್ ಅಂದ್ರೆ ಸ್ವೀಟ್ ಜಾಸ್ತಿ ತಿನ್ಬೇಕು ಅಂತ ಅನ್ಸುವಂಥದ್ದು, ಜಂಕ್ ಫುಡ್ ಗಳು ಜಾಸ್ತಿ ತಿನ್ಬೇಕು ಅಂತ ಅನ್ಸುವಂಥದ್ದು ಅಲ್ವಾ. ಸೊ ಇದ್ರ ಜೊತೆ ಓವರ್ ಈಟಿಂಗ್ ಅಂದ್ರೆ ಹೆಚ್ಚು ತಿನ್ನುವಂಥದ್ದು, ಮನೇಲೆ ಮಾಡಿರುವಂತಹ ಅಡಿಗೆ ಆದ್ರೂ ಕೂಡ ಜಾಸ್ತಿ ತಿನ್ಬೇಕು ಅಂತ ಅನ್ಸುವಂಥದ್ದು. ಸೊ ಇದೆಲ್ಲವೂ ಕೂಡ ಏನು ನಾವು ಮಾನಸಿಕವಾಗಿ ಒತ್ತಡದಲ್ಲಿ ಇದ್ದಾಗ ಆಗುವಂಥದ್ದು. ಸೊ ಈ ರೀತಿ ನಮ್ಮ ಒಂದು ಅಭ್ಯಾಸಗಳು, ಎಮೋಷನಲ್ ಪ್ರೆಷರ್ ಇರುವಾಗ ಈ ರೀತಿ ಅನ್ಹೆಲ್ದಿ ಲೈಫ್ ಸ್ಟೈಲ್ಸ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ಸೊ ಇದ್ರ ಜೊತೆಗೆ ಲೋ ಮೋಟಿವೇಶನ್, ಜೀವನದಲ್ಲಿ ಉತ್ಸಾಹ ಕಮ್ಮಿ ಆಗುವಂತದ್ದು. ಓಕೆನಾ. ಮೋಟಿವೇಶನ್ ಅನ್ನೋದು ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ. ಬಟ್ ನಾವು ಒಂದು ಡಿಸಿಪ್ಲಿನ್ಡ್ ಲೈಫ್ ನಾವು ರೂಢಿಸ್ಕೊಳ್ಬೇಕು ಅಂತಂದ್ರೆ ಸಾಕಷ್ಟು ಏರುಪೇರುಗಳಿರುತ್ತೆ, ಒಂದೇ ರೀತಿ ಇರೋದಿಲ್ಲ. ಕೆಲವು ಸಾರಿ ನಾವು ಎಲ್ಲೂ ತಪ್ಪು ಮಾಡ್ತೀವಿ, ಮತ್ತೆ ಸರಿ ಮಾಡ್ಕೊಳ್ತೀವಿ, ಮತ್ತೆ ತಪ್ಪು ಮಾಡ್ತೀವಿ, ಮತ್ತೆ ಸರಿ ಮಾಡ್ಕೊಳ್ತೀವಿ, ಈ ರೀತಿ ಹೋಗ್ತಾ ಇರುತ್ತೆ. ಬಟ್ ವಿ ಶುಡ್ ಬಿ ಕನ್ಸಿಸ್ಟೆಂಟ್. ನಾವು ಸರಿ ದಾರಿಗೆ ನಮ್ಮ ಲೈಫ್ ಸ್ಟೈಲ್ ನ ತರೋದ್ರ ಕಡೆ ನಾವು ಗಮನ ಕೊಡ್ಬೇಕಾಗತ್ತೆ. ಸೊ ಲೋ ಮೋಟಿವೇಶನ್, ಎಕ್ಸರ್ಸೈಸ್ ಮಾಡೋದಕ್ಕೆ ಮನಸ್ಸಿರೋದಿಲ್ಲ, ಜೀವನೋತ್ಸಾಹ ಕಮ್ಮಿ ಆಗ್ತಾ ಇರುವಾಗ, ಏನೋ ಒಂದು ಎಮೋಷನಲಿ ಪ್ರೆಷರ್ ಜಾಸ್ತಿ ಆಗುತ್ತೆ, ನಾವು ಅನ್ಕೊಂಡಿದ್ ಕೆಲಸ ಆಗ್ತಾ ಇರೋದಿಲ್ಲ, ಅಥವಾ ನಮ್ಮ ಪ್ರೀತಿ ಪಾತ್ರರಿಂದ ಏನೋ ಒಂದು ಮಾನಸಿಕವಾಗಿ ನೋವಾಗಿರುತ್ತೆ. ಸೊ ಅಂತಹ ಟೈಮ್ ಅಲ್ಲಿ ನೀವು ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಮನಸ್ಸು ಕೂಡ ಆಗೋದಿಲ್ಲ ಅಲ್ವಾ. ಟಯರ್ಡ್ ಫೀಲಿಂಗ್, ಯಾವಾಗಲೂ ಸುಸ್ತಾಗುವಂತದ್ದು, ಜೊತೆಗೆ ಸೆಲ್ಫ್ ಕೇರ್ ನಲ್ಲಿ ನೆಗ್ಲೆಕ್ಟ್ ಮಾಡುವಂಥದ್ದು, ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳೋದನ್ನ ನೀವು ಇಗ್ನೋರ್ ಮಾಡ್ತಿರ್ತೀರಿ, ನೆಗ್ಲೆಕ್ಟ್ ಮಾಡ್ತಾ ಇರ್ತೀರಿ. ಸೊ ಇದೆಲ್ಲ ಸಮಸ್ಯೆಗಳು ಒಂದಕ್ಕೊಂದು ಚೈನ್ ಲಿಂಕ್ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಎಮೋಷನಲ್ ಎಕ್ಸಾಷನ್ ಅಂತಂದ್ರೆ ಫಿಸಿಕಲಿ ನೀವು ಏನು ಎಕ್ಸಾಸ್ಟ್ ಅಥವಾ ವೀಕ್ ಇರುವಂತದ್ದು ಅಂತ ಅಲ್ಲ, ಎಮೋಷನಲಿ ಕೂಡ ನೀವು ವೀಕ್ ಆದ್ರೆ ಅದು ಕೂಡ ಫಿಸಿಕಲಿ ವೀಕ್ ಆಗೋದಕ್ಕೆ ದಾರಿ ಮಾಡ್ಕೊಡುತ್ತೆ. ಓಕೆನಾ. ಸೊ ಜನರು ಏನ್ ಅನ್ಕೊಳ್ತಾರೆ, ಫಿಸಿಕಲಿ ವೀಕ್ನೆಸ್ ಮಾತ್ರ ವೀಕ್ನೆಸ್ ಅಂತ ತಿಳ್ಕೊಳ್ತಾರೆ. ಬಟ್ ಎಮೋಷನಲಿ ವೀಕ್ನೆಸ್ ಆಗೋದು ಕೂಡ ಫಿಸಿಕಲ್ ವೀಕ್ನೆಸ್ಗೆ ಏನು ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಭಾವನಾತ್ಮಕವಾಗಿ ನೀವು ಯಾವಾಗ ವೀಕ್ ಆಗಿರ್ತೀರಿ, ಅದು ನಿಮ್ಮ ದೈಹಿಕವಾದ ವೀಕ್ನೆಸ್ಗೂ ಕೂಡ ಕಾರಣ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ. ಹೆಲ್ದಿ ರೊಟೀನ್ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ. ಟೈಮ್ಗೆ ಸರಿಯಾಗಿ ತಿನ್ನೋದಕ್ಕೆ ಆಗಲ್ಲ, ಟೈಮ್ಗೆ ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ. ಸೊ ಈ ಒಂದು ಹೆಲ್ದಿ ರೊಟೀನ್ ಅನ್ನೋದು ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಈ ರೀತಿ ನಿಮ್ಗೆ ಯಾವಾಗ್ಲೂ ಕೂಡ ಎಮೋಷನಲಿ ನೀವು ಡಿಸ್ಟರ್ಬ್ ಆಗಿದ್ರೆ. ಓಕೆನಾ. ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ, ಎಮೋಷನಲಿ ಕೂಡ ನೀವು ಟಯರ್ಡ್
ಶಕ್ತಿ ಕುಗ್ಗುತ್ತಾ ಹೋಗುತ್ತೆ. ಭಾವನಾತ್ಮಕವಾಗಿ ಕೂಡ ನಿಮ್ಮ ಒಂದು ಶಕ್ತಿ ಕುಗ್ಗುತ್ತಾ ಹೋಗುತ್ತೆ. ವಿಚಾರಗಳನ್ನ ಇಲ್ಲಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ ಸ್ನೇಹಿತರೆ? ಸೊ ಇದಿಷ್ಟು ಕೂಡ ಏನು ಏನಾಗತ್ತೆ ನಮ್ಮ ಒಂದು ಹೇಗೆ ಯಾವ ರೀತಿ ನಮ್ಮ ಒಂದು ಜೀವನ ಶೈಲಿ ಅನ್ಹೆಲ್ದಿ ಅಂದ್ರೆ ಅನಾರೋಗ್ಯಕ ಜೀವನ ಶೈಲಿ ಕಡೆ ಸಾಕ್ತಾ ಹೋಗುತ್ತೆ ಈ ಒಂದು ಎಮೋಷನಲ್ ಪ್ರೆಷರ್ ಇಂದ ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಹೀಲಿಂಗ್ ಅಂಡ್ ರಿಕವರಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಹಿಯರ್, ಯಾಕಂದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಮುಂದಿನ ವಿಡಿಯೋನಲ್ಲಿ ನಾವು ಹೀಲಿಂಗ್ ಮತ್ತು ರಿಕವರಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾವ ರೀತಿ ಹೀಲಿಂಗ್ ಮಾಡ್ಕೊಳ್ಬಹುದು, ಯಾವ ರೀತಿ ರಿಕವರ್ ಆಗಬಹುದು ಈ ಒಂದು ಎಮೋಷನಲ್ ಒತ್ತಡ ಪ್ರೆಷರ್ ಇಂದ, ಭಾವನಾತ್ಮಕ ಒತ್ತಡದಿಂದ ನಾವೇನು ಈ ಒಂದು ಅನ್ಹೆಲ್ದಿ ಲೈಫ್ ಸ್ಟೈಲ್ ನ ರೂಢಿಸ್ಕೊಂಡಿರ್ತೀವಿ. ಅನ್ಹೆಲ್ದಿ ಲಿವಿಂಗ್ ಅಂತಂದ್ರೆ ಅನಾರೋಗ್ಯಕ ಜೀವನ ಶೈಲಿಯನ್ನ ರೂಢಿಸ್ಕೊಂಡಿರ್ತೀವಿ. ಇದನ್ನ ಯಾವ ರೀತಿ ನಾವು ಹೀಲಿಂಗ್ ಮತ್ತು ರಿಕವರಿ ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇನ್ನುವರೆಗೂ ನೀವು ಯಾರಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದೀನಿ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.